ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ದಕ್ಷಿಣ ಭಾರತದ ಹಾರರ್ ಸಿನಿಮಾಗಳು ಇತ್ತೀಚೆಗೆ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಧೂಳೆಬ್ಬಿಸ್ತಿವೆ ಅಂತ ನಮ್ಗೆಲ್ಲ ಗೊತ್ತೇ ಇದಲ್ವಾ? ಆದ್ರೆ ಬರೀ ಕಾಲ್ಪನಿಕ ದೆವ್ವದ ಕಥೆಗಳನ್ನ ಹೇಳ್ದೆ ನಮ್ಮದೇ ಪ್ರಾದೇಶಿಕ ಜಾನಪದ ಹಾಗೂ ಅಂಚೆಗೆ ತಳ್ಳಲ್ಪಟ್ಟ ಸಮುದಾಯಗಳ ನೈಜ ಧ್ವನಿಯಾಗಿ ಈ ಸಿನಿಮಾಗಳು ಹೇಗೆ ಬೃಹತ್ ಯಶಸ್ಸು ಸಾಧಿಸ್ತಿವೆ ಅನ್ನೋದನ್ನ ಇವತ್ತು ನಾವು ಆಳವಾಗಿ ಬಿಡಿಸಿ ನೋಡೋಣ ಬನ್ನಿ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಇತ್ತೀಚೆಗೆ ಬಂದ ಕನ್ನಡದ ಸೂಪರ್ ಹಿಟ್ ಸಿನಿಮಾ ಸೂ ಫ್ರಮ್ ಸೂ ಗಳಿಸಿದ ಈ ಬಾಕ್ಸ್ ಆಫೀಸ್ ನಂಬರ್ ಒಮ್ಮೆ ನೋಡಿ. ಬರೋಬ್ಬರಿ 115 ಕೋಟಿ ರೂಪಾಯಿಗಳು. ಅಕ್ಷರಶಃ ನಂಬೋಕೆ ಕಷ್ಟ ಅಲ್ವಾ? ಆದ್ರೆ ಅಸಲು ವಿಚಾರ ಏನಪ್ಪಾ ಅಂದ್ರೆ, ಈ ಸಿನಿಮಾ ನಿರ್ಮಾಣವಾಗಿದ್ದು ಕೇವಲ 6 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ. ಇಷ್ಟು ಚಿಕ್ಕ ಬಜೆಟ್ನ ಒಂದು ಪ್ರಾದೇಶಿಕ ಹಾರರ್ ಕಾಮಿಡಿ ಸಿನಿಮಾ ಈ ಪರಿ ಲಾಭ ಮಾಡಿದೆ ಅಂದ್ರೆ ಈ ಜಾನರ್ನ ಜನಪ್ರಿಯತೆ ಮತ್ತು ಅದರ ತಾಕತ್ತು ಎಷ್ಟಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಜನ ಯಾಕೆ ಈ ತರದ ಸಿನಿಮಾಗಳಿಗೆ ಇಷ್ಟೊಂದು ಕನೆಕ್ಟ್ ಆಗ್ತಾರೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಸೊ ನಮ್ಮ ಈ ವಿಶ್ಲೇಷಣೆಯ ಮೊದಲ ಭಾಗದಲ್ಲಿ ಈ ಹಾರರ್ ಕಾಮಿಡಿ ಬೂಮ್ ಅಂದ್ರೆ ಈ ಸಿನಿಮಾಗಳ ಬ್ಲಾಕ್ ಬಸ್ಟರ್ ಯಶಸ್ಸಿನ ಹಿಂದಿನ ಗುಟ್ಟೇನೋ ಅಂತ ನೋಡೋಣ. ಉದಾಹರಣೆಗೆ ಅದೇ ಸಿನಿಮಾವನ್ನೇ ತೆಗೆದುಕೊಳ್ಳೋಣ. ಕರಾವಳಿಯ ಮರ್ಲೂರು ಅನ್ನೋ ಒಂದು ಪುಟ್ಟ ಗ್ರಾಮದ ಹಿನ್ನೆಲೆಯಲ್ಲಿ ನಡೆಯುವ ಕಥೆ ಇದು. ಇಲ್ಲಿ ಅಶೋಕ ಅನ್ನೋ ಒಬ್ಬ ಸಾಮಾನ್ಯ ಯುವಕನ ಮೈಮೇಲೆ ಸುಲೋಚನಾ ಅನ್ನೋ ಪ್ರೇತಾತ್ಮ ಆವಾಹನೆ ಆಗುತ್ತೆ ಅಂತ ಶಂಕಿಸಲಾಗುತ್ತೆ. ಇಲ್ಲಿ ಮಜಾವಾದ ವಿಚಾರ ಏನಂದ್ರೆ, ಇದು ಬರೀ ಬೆಚ್ಚಿ ಬೀಳಿಸೋ ಕಥೆಯಲ್ಲ, ಬದಲಿಗೆ ಸ್ಥಳೀಯ ಜಾನಪದದ ಜೊತೆಗೆ ಮನುಷ್ಯನ ದೈನಂದಿನ ಮತ್ತು ಭಾವನಾತ್ಮಕ ಸಂಘರ್ಷಗಳನ್ನ ಬಹಳ ಸುಂದರವಾಗಿ ಬೆರೆಸಿ ಪ್ರೇಕ್ಷಕರನ್ನ ಕಟ್ಟಿಹಾಕುತ್ತೆ. ಈಗ ನಮ್ಮ ವಿಶ್ಲೇಷಣೆಯ ಮುಂದಿನ ಹಂತಕ್ಕೆ ಹೋಗೋಣ. ಅದೇ ಈ ಸಿನಿಮಾಗಳ ಸಾಂಸ್ಕೃತಿಕ ಬೇರುಗಳು ಮತ್ತು ಪ್ರಾದೇಶಿಕ ಜಾನಪದ. 90ರ ದಶಕದಲ್ಲಿ ಬೆಂಗಳೂರಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ವೈರಲ್ ಆಗಿದ್ದ ನಾಳೆ ಬಾ ಅನ್ನೋ ದಂತಕತೆ ಬಗ್ಗೆ ನಾವು ಕೇಳಿಯೇ ಇರ್ತೀವಿ ಅಲ್ವಾ? ಯಾವ್ದೋ ಒಂದು ದುಷ್ಟಶಕ್ತಿ ರಾತ್ರಿ ಹೊತ್ತು ಮನೆ ಬಾಗ್ಲಿಗ್ ಬರುತ್ತೆ ಅಂತ ಅದನ್ನ ಓಡ್ಸೋಕೆ ಜನ ತಮ್ಮ ಮನೆ ಬಾಗಿಲ್ ಮೇಲೆ ನಾಳೆ ಬಾ ಅಂತ ಬರಿತಿದ್ರು. ಇದು ಎಷ್ಟು ಅದ್ಭುತವಾದ ಕಾನ್ಸೆಪ್ಟ್ ಅಲ್ವಾ? ಕತ್ತಲಾದ್ಮೇಲೆ ಆ ದುಷ್ಟಶಕ್ತಿ ಮನೆ ಹತ್ರ ಬರುತ್ತೆ, ಬಾಗಲ ಮೇಲಿರುವ ನಾಳೆ ಬಾ ಅನ್ನೋ ಬರಹವನ್ನ ಓದುತ್ತೆ, ಓದಿ ಮತ್ತೆ ಮರುದಿನ ಬರಲು ವಾಪಸ್ ಹೋಗುತ್ತೆ. ಅಂದ್ರೆ ನಮ್ಮ ದೈನಂದಿನ ಭಯಗಳನ್ನೇ ನಮ್ಮ ಮನೆಯ ರಕ್ಷಣೆಗಾಗಿ ಹೇಗೆ ಒಂದು ರಚನಾತ್ಮಕ ಜಾನಪದವಾಗಿ, ಒಂದು ಪುರಾಣದ ಚಕ್ರವಾಗಿ ನಾವು ಪರಿವರ್ತಿಸ್ಕೊಂಡಿದ್ದೀವಿ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ಸ್ವಲ್ಪ ಆಧುನಿಕ ಸಿನಿಮಾಗಳ ಕಡೆ ಗಮನ ಹರಿಸೋಣ. ಕಾಂತಾರದಂತಹ ಬ್ಲಾಕ್ ಬಸ್ಟರ್ ಚಿತ್ರಗಳನ್ನೇ ನೋಡಿ. ಇಲ್ಲಿ ಪ್ರೇಕ್ಷಕರನ್ನ ಹೆದರಿಸೋಕೆ ಯಾವುದೋ ಅಗ್ಗದ ಗ್ರಾಫಿಕ್ಸ್ ಅಥವಾ ತಂತ್ರಗಳನ್ನ ಬಳಸಿಲ್ಲ. ಬದಲಿಗೆ ಕರಾವಳಿ ಕರ್ನಾಟಕದ ನೈಜ ಸಂಪ್ರದಾಯಗಳಾದ ಕಂಬಳ ಮತ್ತು ಭೂತಕೋಲದಂತಹ ದೃಶ್ಯಗಳ ಮೂಲಕ ಸಿನಿಮಾ ತನ್ನ ಬೇರುಗಳನ್ನೇ ಭದ್ರಪಡಿಸಿಕೊಂಡಿದೆ. ಕಥೆ ನಮಗೆ ಇನ್ನಷ್ಟು ಹತ್ರವಾಗೋದು ಇದೇ ಕಾರಣಕ್ಕೆ. ಬರೀ ಅಷ್ಟೇ ಅಲ್ಲ, ಈ ಸ್ಥಳೀಯ ಆಚರಣೆಗಳನ್ನ ಇಟ್ಕೊಂಡು ಕಾಡನ್ನ ಆಕ್ರಮಿಸಿಕೊಳ್ಳಲು ಬರುವ ದುರಾಸೆಯ ಮನುಷ್ಯರು ಮತ್ತು ಆ ಕಾಡನ್ನೇ ನಂಬಿಕೊಂಡಿರುವ ಮೂಲನಿವಾಸಿಗಳು ಹಾಗೂ ಕಾಡಿನ ರಕ್ಷಣೆಗೆ ನಿಂತ ಪಂಜುರ್ಲಿ ಮತ್ತು ಗುಳಿಗ ದೈವಗಳ ನಡುವಿನ ಘರ್ಷಣೆಯನ್ನ ಈ ಚಿತ್ರ ಕಟ್ಟಿಕೊಡುತ್ತೆ. ಜಮೀನ್ದಾರಿ ಪದ್ಧತಿ ಇರ್ಬೋದು, ಪರಿಸರವಾದ ಇರ್ಬೋದು, ಇಂಥ ಗಂಭೀರ ವಿಷಯಗಳನ್ನ ನಮ್ಮದೇ ಸಂಸ್ಕೃತಿಯ ಮೂಲಕ ಹೇಳಿದ್ದಕ್ಕೆ ಕೇವಲ 16 ಕೋಟಿಯಲ್ಲಿ ತಯಾರಾದ ಈ ಸಿನಿಮಾ ಬರೋಬ್ಬರಿ 400 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಬನ್ನಿ ಈಗ ಈ ವಿಶ್ಲೇಷಣೆಯ ಅತ್ಯಂತ ಆಳವಾದ ಮತ್ತು ಕುತೂಹಲಕಾರಿ ಪದರವನ್ನು ತೆರೆಯೋಣ. ಈ ಪ್ರೇತಾತ್ಮಗಳು ಹೇಗೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತವೆ ಅನ್ನೋದನ್ನು ನೋಡೋಣ. ಇಲ್ಲೊಂದು ಸ್ಪಷ್ಟವಾದ ಹಾಗೂ ಅದ್ಭುತವಾದ ವ್ಯತ್ಯಾಸವನ್ನ ನಾವು ಗಮನಿಸಲೇಬೇಕು. ಹಾಲಿವುಡ್ ಅಥವಾ ಪಾಶ್ಚಾತ್ಯ ಸಿನಿಮಾಗಳಲ್ಲಿ ಏನಾಗತ್ತೆ? ಯಾವುದೋ ಒಂದು ದುಷ್ಟಶಕ್ತಿ ಮೈಹೊಕ್ಕಾಗ ಆ ಬಲಿಪಶು ಅದನ್ನ ಒದ್ದೋಡಿಸಲು ಒದ್ದಾಡ್ತಾನೆ. ಆದ್ರೆ ನಮ್ಮ ಪ್ರಾದೇಶಿಕ ಸಿನಿಮಾಗಳಲ್ಲಿ ಅಂಚಿಗೆ ತಳ್ಳಲ್ಪಟ್ಟ ಆತ್ಮಗಳಿಗೆ ನ್ಯಾಯ ಒದಗಿಸಿಕೊಡಲು ನಾಯಕ ತಾನಾಗಿಯೇ ತನ್ನ ದೇಹವನ್ನು ಬಾಡಿಗೆಗೆ ನೀಡ್ತಾನೆ. ಅಂದ್ರೆ ಇಲ್ಲಿ ಆವಾಹನೆ ಅನ್ನಲು ಸ್ವ ಇಚ್ಛೆಯಿಂದ ನಡೆಯುತ್ತೆ. ಇದೊಂದು ಅದ್ಭುತವಾದ ಬದಲಾವಣೆ. ಈ ಬಗ್ಗೆ ವೈಡ್ ಸ್ಕ್ರೀನ್ ಜರ್ನಲ್ನಲ್ಲಿ ಒಂದು ಅದ್ಭುತವಾದ ಮಾತಿದೆ. ಹಿಂದಿಯೇತರ ಹಾರರ್ ಚಲನಚಿತ್ರಗಳು ಸಮಾಜದ ಸಾಂಪ್ರದಾಯಿಕ ಹಾಗೂ ಲಿಂಗಾಧಾರಿತ ಮಿತಿಗಳನ್ನು ಮೀರಿ ಹೊಸ ಬಗೆಯ ನಾಯಕರಿಗೆ ಹೇಗೆ ಜಾಗ ಮಾಡಿಕೊಡ್ತಿವೆ ಅನ್ನೋದನ್ನ ಈ ಉಲ್ಲೇಖ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಪುಂಡಮಿ ನಾಗು ಚಿತ್ರದಲ್ಲಿ ಸಮಾಜದಿಂದ ದೂರ ಉಳಿದ ದೇವದಾಸಿ ಸಮುದಾಯದ ಕಥೆಯಿದೆ. ಹಾಗೆಯೇ ತಮಿಳಿನ ಕಾಂಚನ ಚಿತ್ರವು ಅರವಾನಿ ಅಥವಾ ಮಂಗಳಮುಖಿ ಸಮುದಾಯದ ಕಷ್ಟಗಳ ಬಗ್ಗೆ ಮಾತನಾಡುತ್ತೆ. ಅವರು ಎದುರಿಸುವ ತೀವ್ರ ತಾರತಮ್ಯ, ವೈದ್ಯಕೀಯ ಸಮಸ್ಯೆಗಳು ಹಾಗೂ ಒಂದು ಅನಾಥಾಶ್ರಮಕ್ಕಾಗಿ ಧರ್ಮಾರ್ಥ ಆಸ್ಪತ್ರೆಗಾಗಿ ನಡೆಯುವ ಹೋರಾಟವನ್ನು ಕೇವಲ ಭಾಷಣದ ಮೂಲಕ ಹೇಳದೆ ಹಾರರ್ ಪ್ರಕಾರದ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಕಟ್ಟಿಕೊಡಲಾಗಿದೆ. ಹಾಗಾದ್ರೆ ಇದರಿಂದ ನಾಯಕನ ಪಾತ್ರ ಹೇಗೆ ಬದಲಾಗುತ್ತೆ?
ನಮ್ಮ ಮುಂದಿನ ಭಾಗ ಹೊಸ ಮಾದರಿಯ ಸೂಪರ್ ಹೀರೋಗಳ ಸೃಷ್ಟಿ ಬಗ್ಗೆ. ನಾವು ಕಾಂಚನ ಚಿತ್ರದ ರಾಘವನ ಪಾತ್ರವನ್ನೇ ತೆಗೆದುಕೊಂಡರೆ ಆತ ನಮ್ಮ ಸಾಂಪ್ರದಾಯಿಕ ಆಕ್ಷನ್ ಹೀರೋಗಳಿಗಿಂತ ಸಂಪೂರ್ಣ ತದ್ವಿರುದ್ಧವಾಗಿದ್ದಾನೆ. ಆತ ಸಮಾಜದ ದೃಷ್ಟಿಯಲ್ಲಿ ಹಾಸ್ಯಕ್ಕೆ ಈಡಾಗುವಂತಹ ಸ್ವಲ್ಪ ಸ್ತ್ರೀ ಸಹಜ ನಡವಳಿಕೆಗಳನ್ನು ತೋರುವ ವ್ಯಕ್ತಿ. ಆತನೇ ಸ್ವತಃ ಸಮಾಜದ ಚೌಕಟ್ಟಿನಿಂದ ಹೊರಗಿರುವುದರಿಂದ ಭ್ರಷ್ಟ ರಾಜಕಾರಣಿಯೊಬ್ಬನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಂಚನ ಅನ್ನೋ ಮಂಗಳಮುಖಿಯ ಆತ್ಮದ ಜೊತೆ ಆತ ಬೆರೆಯುವುದನ್ನ ಕಥೆ ಅತ್ಯಂತ ನೈಸರ್ಗಿಕವಾಗಿ ಮತ್ತು ಸಮರ್ಥವಾಗಿ ನಿರೂಪಿಸ್ತೆ. ದೈವಂ ಮಾನುಷ ರೂಪೇಣ ಅಂದ್ರೆ ಮನುಷ್ಯನ ರೂಪದಲ್ಲಿ ದೇವರು. ಈ ಒಂದು ಪರಿಕಲ್ಪನೆ ಕಾಂತಾರ ಮತ್ತು ಕಾಂಚನ ಎರಡೂ ಚಿತ್ರಗಳನ್ನ ಒಂದು ದಾರದಲ್ಲೇ ಬೆಸೆಯುತ್ತೆ. ಭೂಮಿಯ ಮೇಲೆ ಅನ್ಯಾಯ ಹೆಚ್ಚಾದಾಗ ಧರ್ಮವನ್ನು ಮರುಸ್ಥಾಪಿಸಲು ಶಕ್ತಿಶಾಲಿ ಚೇತನವೊಂದು ಭೌತಿಕ ರೂಪದಲ್ಲಿ ಅಂದ್ರೆ ಮನುಷ್ಯನ ಮೂಲಕವೇ ಅವತಾರ ತಾಳುತ್ತೆ ಅನ್ನೋದು ಇದರ ಅರ್ಥ. ಸಾಮಾನ್ಯವಾಗಿ ಹಾರರ್ ಸಿನಿಮಾಗಳು ಮುಗಿಯುವಾಗ ಕೊನೆಯಲ್ಲೂ ಒಂದು ಸಣ್ಣ ಭಯಾನಕ ದೃಶ್ಯ ಇಟ್ಟು ಕಥೆ ಮುಂದುವರಿಯತ್ತೆ ಅನ್ನೋ ಸುಳಿವು ಕೊಡುತ್ತಾರೆ. ಆದ್ರೆ ನಮ್ಮ ಈ ಪ್ರಾದೇಶಿಕ ಚಲನಚಿತ್ರಗಳು ಹಾಗಲ್ಲ. ಇವು ಒಂದು ತೃಪ್ತಿದಾಯಕ ಅಂತ್ಯವನ್ನು ನೀಡ್ತವೆ. ದುಷ್ಟರ ನಾಶದ ನಂತರ ಮಾನವ ಆತಿಥ್ಯ ಹಾಗೂ ಆ ಪ್ರೇತಾತ್ಮ ಇಬ್ಬರೂ ಸಮಾಜದಲ್ಲಿ ನ್ಯಾಯ ಸಿಕ್ಕ ಖುಷಿಯೊಂದಿಗೆ ಅತ್ಯಂತ ಶಾಂತಿಯುತವಾಗಿ ನಿರ್ಗಮಿಸ್ತಾರೆ. ಇದು ನಿಜಕ್ಕೂ ನೆಮ್ಮದಿ ತರುವಂತಹ ವಿಚಾರ. ಈ ಇಡೀ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವಾಗ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಮುಖ ವಿಚಾರ ಇದೆ. ಹಾರರ್ ಪ್ರಕಾರ ಅನ್ನೋದು ಕೇವಲ ನಮ್ಮನ್ನ ಹೆದರಿಸುವ ಮನೋರಂಜನೆ ಮಾತ್ರ ಅಲ್ಲ. ಅದು ಮನುಷ್ಯನ ದುರಾಸೆ, ಸಾಮಾಜಿಕ ತಾರತಮ್ಯ ಮತ್ತು ನ್ಯಾಯದ ಮೇಲಿನ ಒಂದು ಆಳವಾದ ಪ್ರತಿಬಿಂಬ. ಪ್ರಾಚೀನ ಪುರಾಣಗಳು ಮತ್ತು ಸಮಾಜದಲ್ಲಿ ಅಂಚಿಟ್ಟು ತಳ್ಳಲ್ಪಟ್ಟ ಧ್ವನಿಗಳು ಮನುಷ್ಯನ ಅಧರ್ಮಕ್ಕೆ ಕನ್ನಡಿ ಹಿಡಿದಾಗ ಈ ಸಮಾಜದಲ್ಲಿನ ನಿಜವಾದ ರಾಕ್ಷಸರು ಯಾರು ಎಂಬ ಪ್ರಶ್ನೆ ನಮ್ಮೆಲ್ಲರೂ ಕಾಡದೇ ಇರೋದಲ್ವಾ? ಮುಂದಿನ ಬಾರಿ ಇಂಥ ಪ್ರಾದೇಶಿಕ ಹಾರರ್ ಸಿನಿಮಾ ನೋಡುವಾಗ ಖಂಡಿತ ಈ ವಿಭಿನ್ನ ಆಯಾಮಗಳನ್ನು ಕಾನೂನು ಮತ್ತೆ ಟ್ಯಾಕ್ಸ್ ಕಟ್ಟುವ ದೊಡ್ಡ ತಲೆನೋವು ಶುರುವಾಗುತ್ತೆ. ಈ ಗ್ಲಾಮರಸ್ ಲೈಫ್ಸ್ಟೈಲ್ ಹಿಂದಿರೋ ಅಸಲಿ ಸತ್ಯ ಅಂದ್ರೆ ಟ್ಯಾಕ್ಸ್ ಆಫೀಸರ್ಸ್ ವೃತ್ತಿಪರ ಕ್ರಿಯೇಟರ್ಗಳ ಮೇಲೆ ಸದಾ ಹದ್ದಿನ ಕಣ್ಣಿಟ್ಟಿರ್ತಾರೆ. ನಿಮ್ಗೆ ಸಿಗೋ ಫ್ರೀ ಕ್ಯಾಮ್ರಾ, ಈವೆಂಟ್ ಟಿಕೆಟ್ಸ್, ಟ್ರಿಪ್ಸ್ ಯಾವುದೂ ಫ್ರೀ ಅಲ್ಲ. ಇವೆಲ್ಲವೂ ಟ್ಯಾಕ್ಸ್ ಕಟ್ಟಬೇಕಾದ ಆದಾಯವೇ. ನೀವು ಮಾಡಿದ ಪ್ರಮೋಷನ್ಗೆ ಸಿಕ್ಕ ಈ ಭೌತಿಕ ವಸ್ತುಗಳ ಮಾರುಕಟ್ಟೆ ಬೆಲೆ ಎಷ್ಟೋ ಅಷ್ಟಕ್ಕೂ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ಗ್ಲೋಬಲ್ ಆಗಿ ಬೆಳೆದಾಗ ಇನ್ಕಮ್ ಟ್ಯಾಕ್ಸ್, ವ್ಯಾಟ್ ಮತ್ತೆ ಇಂಟರ್ನ್ಯಾಷನಲ್ ಟ್ಯಾಕ್ಸ್ಗಳನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ತುಂಬಾ ಮುಖ್ಯ. ಟ್ಯಾಕ್ಸ್ ಉಳಿಸ್ಬೇಕಾ? ಹಾಗಾದ್ರೆ ನಿಮ್ಮ ಪ್ರತಿಯೊಂದು ಮಾರ್ಕೆಟಿಂಗ್ ಚಟುವಟಿಕೆಗಳ ಪಕ್ಕಾ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಇನ್ಫ್ಲೂಯೆನ್ಸರ್ಗಳಿಗೆ ಅತ್ಯಗತ್ಯ. ಹಾಗಾದ್ರೆ 2026ರ ಈ ಕಠಿಣ ನಿಯಮಗಳು ಇಡೀ ಕ್ರಿಯೇಟರ್ ಎಕಾನಮಿಯನ್ನೇ ಬದಲಾಯಿಸಿ ಅದಕ್ಕೊಂದು ಮಾನ್ಯತೆ ತಂದುಕೊಡುತ್ತಾ? ನೀವೇ ಯೋಚಿಸಿ.